ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಐಎಎಸ್ ಅಧಿಕಾರಿಗಳಿಗೆ ಇವತ್ತು ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಬನ್ನಿ ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಶಿವಶಂಕರಪ್ಪ ಅವರ ಜೊತೆಗೆ ಸಂಪರ್ಕದಲ್ಲಿ ಇದ್ದವರು, ಅವ್ರ ಜೊತೆ ಕೆಲಸ ಮಾಡಿದಂತ ಐಎಎಸ್ ಅಧಿಕಾರಿಗಳಿಗೆ ಸಿಐಡಿ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಬರುವಂತೆ ಸೂಚನೆಯನ್ನ ನೀಡಿದೆ. ಐಎಎಸ್ ಜ್ಞಾನೇಂದ್ರ ಕುಮಾರ್ಗೆ ನೋಟಿಸ್ ಅನ್ನ ನೀಡಲಾಗಿದೆ. ಇತರೆ ಕೆಲ ಅಧಿಕಾರಿಗಳಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಇದೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಅಂದ್ರೆ ಇಷ್ಟೊತ್ತಿಗೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಸಿಐಡಿ ನೋಟಿಸ್ ಅನ್ನ ಕೊಟ್ಟಿದೆ. ನೇರ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ರಲ್ಲ, ಇವತ್ತು ವಿಚಾರಣೆಗೆ ಹಾಜರಾಗ್ತಾ ಇರುವಂತಹ ಐಎಎಸ್ ಅಧಿಕಾರಿಗಳು ಸಿಐಡಿ ಮುಂದೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಯಾವಾಗ ಸೂಚನೆ ಕೊಡ್ತಲ್ಲ ಸಿಐಡಿ, ಶಿವಶಂಕರಪ್ಪ ಅವರ ಜೊತೆ ಕೆಲಸ ಮಾಡಿದವರು, ಭ್ರಷ್ಟ ಅಧಿಕಾರಿ ಶಿವಶಂಕರಪ್ಪ ಅವರ ಜೊತೆಗೆ ಕೆಲಸ ಮಾಡಿದಂತಹ ಕೆಲವರಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಹೇಳಿ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಐಎಎಸ್ ಅಧಿಕಾರಿಗಳು. ಅದರಲ್ಲಿ ಐಎಎಸ್ ಜ್ಞಾನೇಂದ್ರ ಕುಮಾರ್ ಅವರು ಸಿಐಡಿ ನೋಟಿಸ್ನ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗುತ್ತಿದ್ದಾರೆ. ಒಬ್ಬೊಬ್ಬರಾಗಿಯೇ ಸದಸ್ಯರು ಕೂಡ ವಿಚಾರಣೆಗೆ ಆಗಮಿಸ್ತಾ ಇದ್ದಾರೆ. ರಾಘವೇಂದ್ರ ಹೆಗ್ಡೆ ನೇತೃತ್ವದಲ್ಲಿ ವಿಚಾರಣೆ ನಡೆಯಲಿದೆ. ಕೇವಲ ಅಧಿಕಾರಿಗಳಿಗಷ್ಟೇ ಅಲ್ಲ, ಕೆಪಿಎಸ್ಸಿ ಸದಸ್ಯರಿಗೂ ಕೂಡ ನೋಟಿಸ್ ನೀಡಲಾಗಿದೆ. ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕೆಪಿಎಸ್ಸಿ ಭ್ರಷ್ಟಾಚಾರ ಅದರ ಆಳ ಅಗಲದ ತನಿಖೆಯನ್ನ ಮಾಡ್ತಾ ಇದೆ ಸಿಐಡಿ. ಬೆಂಗಳೂರಿನಲ್ಲಿ ತೀವ್ರ ವಿಚಾರಣೆ ನಡೀತಾ ಇದೆ. ಕೆಪಿಎಸ್ಸಿ ಸದಸ್ಯರು ಒಬ್ಬೊಬ್ಬರಾಗಿ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಹೇಳಿದ ಹಾಗೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ಗೂ ಕೂಡ ನೋಟಿಸ್ ಕೊಡಲಾಗಿದೆ. ಜೊತೆಗೆ ಶಿವಶಂಕರಪ್ಪ ಜೊತೆ ಕೆಲಸ ಮಾಡಿರ್ತಕ್ಕಂಥ ಇನ್ನೊಂದಷ್ಟು ಮಂದಿ ಅಧಿಕಾರಿಗಳಿಗೂ ಕೂಡ ನೋಟಿಸ್ ಕೊಡಲಾಗಿದೆ. ಹಾಗಾದ್ರೆ ಇನ್ನಾದರೂ ಕೆಪಿಎಸ್ಸಿಯಲ್ಲಿ ಹಲವು ವರ್ಷಗಳಿಂದ ನಡೆದಿರತಕ್ಕಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಹೊರಗಡೆ ಬರುತ್ತಾ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಈಗ ಕೆಪಿಎಸ್ಸಿ ಸದಸ್ಯರುಗಳು ಯಾರ್ಯಾರು ವಿಚಾರಣೆಗೆ ಹಾಜರಾಗಿದ್ದಾರೆ, ಇನ್ನು ಯಾರೆಲ್ಲ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ? ಸಿಐಡಿ ವಿಚಾರಣೆ ಜೊತೆಗೆ ಇಡಿ ರೇಡ್ಗಳು ನಡೆದಿದ್ದನ್ನ ನಾವು ನೋಡಿದ್ವಿ. ಈಗ ಸಿಐಡಿ ಯಾವೆಲ್ಲ ಆಯಾಮದಲ್ಲಿ ತನಿಖೆ ನಡೆಸಲಿದೆ? ಒಟ್ಟು ಕೆಪಿಎಸ್ಸಿ ಕರ್ಮಕಾಂಡ ಇದು ಮೇಲೆ ಕಾಣ್ತಿರೋದು ಟಿಪ್ ಆಫ್ ದ ಐಸ್ಬರ್ಗ್ ಅಂತ ಹೇಳ್ತಾರೆ. ಇದರ ಒಟ್ಟು ಹೂರಣ ಹೊರ ಬರುತ್ತೆ ಈ ತನಿಖೆಯಲ್ಲಿ ಅಂತ ಅನ್ಸುತ್ತಾ? ಏನ್ ಮಾಹಿತಿ ಇದೆ ನಿಮ್ಮ ಹತ್ರ? ಈಗ ಏನು ಮೊದಲ ಎನ್ಕ್ವೈರಿ ಅಂತಾನೆ ಹೇಳಬಹುದಾಗಿದೆ. ಸಿಐಡಿ ಅಧಿಕಾರಿಗಳಿಂದ ಅಧಿಕೃತವಾಗಿ ಅವರಿಗೆ ಒಂದು ನೋಟಿಸ್ ಅನ್ನು ನೀಡುವಂತಹ ಮುಖಾಂತರ ಈಗ ಅವರಿಗೆ ಸಲ್ಲಿಕೆಯನ್ನು ಮಾಡಲಾಗ್ತಾ ಇರುವಂತದ್ದು. ಅದೇ ರೀತಿಯಾಗಿ ಸದಸ್ಯರೇನಿದ್ದಾರೆ ಅವರಿಗೂ ಕೂಡ ಅಂದ್ರೆ 11 ಜನ ಸದಸ್ಯರನ್ನ ಈಗಾಗಲೇ ಈ ಒಂದು ಕೆಪಿಎಸ್ಸಿಗೆ ಕರೆಸಿ ಒಂದು ನೋಟಿಸ್ ಅನ್ನು ನೀಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೆಪಿಎಸ್ಸಿ ಕಚೇರಿಯಿಂದ ಒಬ್ಬೊಬ್ಬ ಅಧಿಕಾರಿಯನ್ನ ಡ್ರಾಪ್ ಹಾಕುವಂತಹ ಮುಖಾಂತರ ಒಳಗಡೆ ಅವರನ್ನ ಬಿಡ್ಲಾಗ್ತಾ ಇರುವಂತದ್ದು. ಈಗ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಎಲ್ಲ ಅಂದ್ರೆ ಕೆಲವೊಂದು ಅಧಿಕಾರಿಗಳೇನಿದ್ದಾರೆ ಈ ಒಂದು ವಾಹನದಲ್ಲಿ ಅವರನ್ನ ಕರೆತಂದು ವಿಚಾರಣೆ ನಡೆಸುವಂತಹ ಪ್ರಕ್ರಿಯೆಗಳನ್ನು ಕೂಡ ನಡೀತಾ ಇದೆ. ಅದೇ ರೀತಿಯಾಗಿ ಈ ಹಿಂದೆ ಅಂದ್ರೆ ಇನ್ನು ಕೆಲವೇ ಕ್ಷಣಗಳ ಹಿಂದೆಯಷ್ಟೇ ಇಬ್ಬರು ಸದಸ್ಯರುಗಳೇನಿದ್ದಾರೆ ಅವರು ಕೂಡ ಇಲ್ಲಿಂದ ಒಳಗಡೆ ಹೋಗಿರುವಂತದ್ದು, ಅಂದ್ರೆ ಇಲ್ಲಿ ಎಂಟ್ರಿಯನ್ನ ಮಾಡಿ ಒಳಗಡೆ ಹೋಗಿರುವಂತದ್ದು. ಹೀಗಾಗಿ ಒಬ್ಬೊಬ್ಬರಾಗಿ ಇಲ್ಲಿಗೆ ಆಗಮಿಸುವಂತಹ ಮುಖಾಂತರ ಸಿಐಡಿ ಒಂದು ಯಾವ ರೀತಿ ಎನ್ಕ್ವೈರಿ ಕಂಡಕ್ಟ್ ಮಾಡುತ್ತೋ ಅದಕ್ಕೆ ಎದುರಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ಸಾಕಷ್ಟು ವಿಚಾರಗಳು ಕೂಡ ಇದರಲ್ಲಿ ಇದೆ ಅಂತಾನೆ ಹೇಳ್ಬೋದು. ಮೊದಲ ನೋಟಿಸ್ ಆಗಿರುವಂತಹ ಕಾರಣದಿಂದಾಗಿ ಬೇಸಿಕ್ ಆಗಿ ಏನೇನು ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾತ್ ನೋಡಬೇಕಾಗಿದೆ. ಯಾಕಂದ್ರೆ ಇದು ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಹಗರಣಕ್ಕೆ ಬೇಕಾದಂತಹ ಎಲ್ಲಾ ಸಾಕ್ಷಿಗಳನ್ನ ಈಗಾಗಲೇ ಪೊಲೀಸರು ಅಂದ್ರೆ ಸಿಐಡಿ ಅಧಿಕಾರಿಗಳು ಕಲೆ ಹಾಕಿರುವಂತಹ ಕಾರಣದಿಂದಾಗಿ ಈಗ ಇದು ಮಾಡ್ತಾ ಇರುವಂತದ್ದು. ಈಗ ಸದ್ಯ ನೋಟಿಸ್ ಯಾರಿಗೆ ಅಂತ ಹೇಳಿದ್ರೆ ಶಿವಶಂಕರಪ್ಪ ಸಾಹುಕಾರ್, ಶಾಂತಾ ಹೊಸಮನಿ, ಬಿಬಿ ಗೀತಾ, ಭೋಜಿಯಾ ನಾಯ್ಕ, ಪ್ರಭುದೇವ್ ಸೇರಿ ಕೆಪಿಎಸ್ಸಿ ಸದಸ್ಯರಿಗೆ ಬೆಂಗಳೂರಿನ ಸಿಐಡಿ ಅಧಿಕಾರಿಗಳಿಗೆ ಕಚೇರಿಗೆ ಹಾಜರಾಗಬೇಕು ಅಂತ ಹೇಳಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈಗ ಸದ್ಯ ಜ್ಞಾನೇಂದ್ರ ಕುಮಾರ್ ಏನಿದ್ದಾರೆ ಅವರಿಗೂ ಕೂಡ ಈಗಾಗಲೇ ನೋಟಿಸ್ ಅನ್ನು ನೀಡಲಾಗಿದೆ. ಆದರೆ ಯಾವುದೇ ರೀತಿಯಾದಂತಹ ಅಂದ್ರೆ ಪರಾರಿ ಸ್ಥಿತಿಯಲ್ಲಿರುವಂತಹ ಒಂದು ಕಾರಣದಿಂದಾಗಿ ಅವರನ್ನ ಈಗ ಸದ್ಯದ ಮಟ್ಟಿಗೆ ಸಿಐಡಿ ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಅವರ ಸಂಪರ್ಕವೇ ಸಿಗ್ತಾ ಇಲ್ಲ. ಅವರು ಒಂದು ಲೆಟರ್ ಅನ್ನು ಬರೆದು ಇಲ್ಲಿಗೆ ಹೋಗಿರುವಂತದ್ದು, ಆದರೆ ಸ್ವಗ್ರಹದಲ್ಲೂ ಕೂಡ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ಅವರಿಗಾಗಿ ಹುಡುಕಾಟವನ್ನು ಮುಂದಿನ ಹಂತದಲ್ಲಿ ನಡೆಯಲಿದೆ. ಆದರೆ ಈಗ ಬೇಸಿಕ್ ಇನ್ವೆಸ್ಟಿಗೇಷನ್ ಅಂತ ಏನು ಹೇಳಲಾಗುತ್ತೆ, ಸಿಐಡಿ ಅಧಿಕಾರಿಗಳು
ಈ ಒಂದು ಇರುವಂತಹ ಅಂದ್ರೆ ನೋಟಿಸ್ ನೀಡಿ ಬಂದಂತಹ ವ್ಯಕ್ತಿಗಳನ್ನ ವಿಚಾರಣೆ ಮಾಡುವಂತವ್ರು ಅಂದ್ರೆ ಪ್ರತಿಯೊಬ್ಬನ ಏನು ವ್ಯಕ್ತಿ ಏನಿದ್ದಾನೆ ಆತನ ಪಾತ್ರ ಏನು ಮತ್ತು ಅವನ ಮಾಡಿರುವಂತಹ ಅಂದ್ರೆ ಆತ ಏನಾದ್ರೂ ಈ ಹಗರಣದಲ್ಲಿ ಸಿಕ್ಕಿ ಬಿದ್ದಿದ್ದಾನ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ತನಿಖೆಯನ್ನ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಸಾಕಷ್ಟು ಜನ ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ ಮತ್ತು ಅವರನ್ನ ಒಂದು ಪ್ರೋಸೆಸ್ ಏನಿದೆ ಅಂದ್ರೆ ಒಂದು ಇಲ್ಲಿ ತನಿಖೆಯ ಪ್ರೋಸೆಸ್ಗಾಗಿ ಮತ್ತು ತನಿಖೆಯ ನೋಟಿಸ್ನ ವಿಚಾರಣೆಗಾಗಿ ಈಗಾಗಲೇ ಎಲ್ಲ ಇದನ್ನು ಕೂಡ ಮಾಡಿಕೊಂಡಿದ್ದಾರೆ ಮತ್ತು ಪ್ರಮುಖವಾಗಿ ಇಲ್ಲಿ ಹಾರ್ಡ್ ಡಿಸ್ಕ್ ಕಾಣೆಯಾಗಿದೆ ಅನ್ನುವಂತಹ ವಿಚಾರಗಳು ಕೂಡ ಏನ್ ಕೇಳಿ ಬರ್ತಾ ಇದೆ. ಅದರ ಇನ್ಚಾರ್ಜ್ ಏನಿದ್ದಾನೆ ಆತನನ್ನ ಪ್ರಮುಖವಾಗಿ ಎನ್ಕ್ವೈರಿ ಮಾಡುವಂತಹ ಒಂದು ಪ್ರೋಸೆಸ್ ಮುಂದಿನ ಹಂತದ ಅಧಿಕಾರಿಗಳು ನಡೀತಾನೆ ಇದೆ ಅಂತಾನೆ ಹೇಳಬಹುದಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಹಾರ್ಡ್ ಡಿಸ್ಕ್ ಎಲ್ಲೋಯ್ತು ಮತ್ತೆ ಸಿಸಿಟಿವಿ ಫೂಟೇಜ್ ಎಲ್ಲಿದೆ ಮತ್ತು ಇದಕ್ಕೆ ಯಾರಾದ್ರೂ ಕುಮ್ಮಕ್ಕಿತ್ತ ಅಂದ್ರೆ ಇದು ಪರ್ಟಿಕ್ಯುಲರ್ ಇಂಟೆನ್ಷನ್ ಅಲ್ಲಿ ಇದನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದ್ಯಾ ಅನ್ನುವಂಥದ್ದು ಕೂಡ ಈ ಒಂದು ತನಿಖೆಯಲ್ಲಿ ಗೊತ್ತಾಗಲಿದೆ. ಮತ್ತು ಈ ಒಂದು 10 ವರ್ಷದ ಕಾಲಾವಧಿಯಲ್ಲಿ ಇವರ ಯಾವ ರೀತಿಯಾದಂತಹ ಒಂದು ನೇಮಕಾತಿಯಲ್ಲಿ ಭಾಗವಹಿಸಿದ್ದಾರೆ ಮತ್ತು ಇವರ ಪಾತ್ರ ಏನು ಅನ್ನುವಂಥದ್ದು ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳು ಒಂದಷ್ಟು ಸ್ಟೆಪ್ ಬೈ ಸ್ಟೆಪ್ ಒಂದಷ್ಟು ವಿಚಾರಗಳನ್ನ ಕಲೆ ಹಾಕಿರುವಂತಹ ಒಂದು ಕಾರಣದಿಂದಾಗಿ ಪರ್ಟಿಕ್ಯುಲರ್ ಆಗಿ ಅವರಿಂದ ಸ್ಪಷ್ಟನೆಯನ್ನು ಕೇಳುವಂತಹ ಕೆಲಸಗಳನ್ನು ಕೂಡ ಮಾಡುವಂತಹ ಕೆಲಸವನ್ನ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಪ್ರಮುಖವಾಗಿ ಅವರ ಮೊಬೈಲ್ ನಂಬರ್ಗಳೇನಿದೆ ಈಗಾಗಲೇ ಅವರ ಸಿಡಿಆರ್ ರಿಪೋರ್ಟ್ಗಳನ್ನ ತೆಗೆಸಲಾಗಿದೆ. ಯಾರ ಜೊತೆ ಹೆಚ್ಚು ಕಾಂಟ್ಯಾಕ್ಟ್ ನಲ್ಲಿದ್ದಾರೆ ಆ ಕಾಂಟ್ಯಾಕ್ಟ್ ನಲ್ಲಿರುವಂತಹ ವ್ಯಕ್ತಿಯ ಹಿನ್ನೆಲೆ ಏನು, ಆತ ಈ ಒಂದು ಕೆಪಿಎಸ್ಸಿಗೆ ಕಚೇರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಯ ಅಥವಾ ದಳ್ಳಾಳಿಯ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಂತಹ ವ್ಯಕ್ತಿಯ ಅದೆಲ್ಲದರ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನ ಸಿಐಡಿ ಅಧಿಕಾರಿಗಳು ಈಗಾಗಲೇ ಮಾಡ್ತಾ ಇದ್ದಾರೆ ಮತ್ತು ಅಂದ್ರೆ ಆ ಸಂದರ್ಭದಲ್ಲಿ ಅವಧಿಗಳನ್ನು ಕೂಡ ಲೆಕ್ಕಾಚಾರದಲ್ಲಿ ಅಂದ್ರೆ ಮಾಡಬೇಕಾಗುತ್ತೆ. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಇದರ ತನಿಖೆ ಮತ್ತಷ್ಟು ಬಿಗಿಯಾಗಲಿದೆ ಅಂತಾನೆ ಹೇಳ್ಬೋದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ ಆಗಿ.